ಇನ್ನು ಜಾತಿ ಗಣತಿ ವರದಿಗೆ ವಿಶ್ವಕರ್ಮ ಸ್ವಾಮೀಜಿಗಳು ಕೂಡ ಬಹಳಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವರದಿ ವಿರುದ್ಧ ವಿಶ್ವಕರ್ಮ ಸ್ವಾಮೀಜಿಗಳು ತೀವ್ರ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಹಳೆ ಜಾತಿ ಗಣತಿ ಬಿಟ್ಟು ಮತ್ತೊಮ್ಮೆ ಜಾತಿ ಗಣತಿ ಮಾಡಲಿ. ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗೋದಕ್ಕೆ ನಾವು ಬಿಡೋದಿಲ್ಲ. ತಪ್ಪನ್ನ ಸರಿ ಮಾಡದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ವಿಶ್ವಕರ್ಮ ಸ್ವಾಮೀಜಿಗಳು. ಬಾಗಲಕೋಟೆಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಸ್ವಾಮೀಜಿಗಳು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಜಾತಿ ಗಣತಿ ವರದಿಗೆ ವಿಶ್ವಕರ್ಮ ಸ್ವಾಮೀಜಿಗಳು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ವರದಿ ವಿರುದ್ಧ ವಿಶ್ವಕರ್ಮ ಸಮುದಾಯದ ಸ್ವಾಮೀಜಿಗಳು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು. ರಾಜ್ಯದಲ್ಲಿ ನಮ್ಮ ಸಮಾಜದ ಸಂಖ್ಯೆ 40 ಲಕ್ಷಕ್ಕೂ ಅಧಿಕ ಇದೆ. ವರದಿಯಲ್ಲಿ ವಿಶ್ವಕರ್ಮ ಸಮುದಾಯದ ಸಂಖ್ಯೆ ತಪ್ಪಾಗಿದೆ. ಹಳೆ ಜಾತಿ ಗಣತಿ ಬಿಟ್ಟು ಮತ್ತೊಮ್ಮೆ ಜಾತಿ ಗಣತಿಯನ್ನ ಮಾಡಲಿ. ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಲು ನಾವು ಬಿಡೋದಿಲ್ಲ ಅಂತ ಹೇಳಿ ಬಾಗಲಕೋಟೆಯಲ್ಲಿ ಸುದ್ದಿಗೋಷ್ಠಿ ಮಾಡೋ ಮುಖೇನ ತಪ್ಪನ್ನ ಸರಿ ಮಾಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸ್ವಾಮೀಜಿಗಳು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಒಂದು ಕಡೆ ನೋಡಿದ್ರೆ 15 ಲಕ್ಷ ಸರ್ಕಾರ ಈಗ ನಿನ್ನೆ 8 ಮ್ಯಾಚ್ ಚಿಲ್ಲರೆ ಸರ್ಕಾರ ಇದು ಯಾವ ರೀತಿ ಹೇಳ್ತಾರೆ ತಿಳಿಲಾರ್ದಂಗೆ ನಮ್ಮ ಸಮಾಜ. ನಮ್ಮಂತೆ ಇನ್ನೂ ಕೆಲವು ಸಣ್ಣ ಸಣ್ಣ ಸಮಾಜಗಳದಾವ. ಅವ್ರ ಪರಿಸ್ಥಿತಿ ಏನಾಗ್ಬೋದು. ಅದಕ್ಕೆ ಇದು ಸರಿಯಾಗಿ ಪರಿಷ್ಕರಣೆ ಮಾಡಬೇಕು. ಮಾಡದೇ ಇದ್ದ ಕಾಲದಲ್ಲಿ ನಮ್ಮ ವಿಶ್ವಕರ್ಮ ಸಮಾಜ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ. ಯಾಕಂತ ಕೇಳಿದ್ರೆ ಇನ್ನು ನಾವೇನು ಮಾಡ್ಬೇಕಂತ ನಮ್ಮ ಸಮಾಜದಾಗ ಈಗ 1-2 ಹೇಳಿಕತ್ರಿ ಇನ್ನು 4-5 ಹಡಿಯಕ್ಕೆ ಹೇಳ್ಬೇಕಾಗ್ತದೆ ಗಂಡ ಮಕ್ಕಳಿಗೆ. ಯಾಕಂದ್ರೆ ಸಮಾಜ ನೋಡ್ಬೇಕಾದ್ರೆ ಮತ್ತೆ ಮಕ್ಕಳು ಬೇಕಲ್ಲ. 4-5 ಹಡಿಯಪ್ಪ ನಾವು ಹೋದಲ್ಲಿ ಅದೇ ಹೇಳ್ಬೇಕಾಗ್ತದ. ಅದಕ್ಕಾಗಿ ಸರ್ಕಾರ ಒಳ್ಳೆ ವಿಚಾರ ಮಾಡಿ ಒಂದು ನಿರ್ಣಯಕ್ಕೆ ಬರ್ಬೇಕು. ಸುಮ್ಮನೆ ಕೂತು ಏನೋ ಹೇಳಿದ್ರೆ ಆಗುದಿಲ್ಲ. ಯಾಕಂತ ಕೇಳಿದ್ರೆ ಮೊನ್ನೆ 15 ಹೇಳಿ 8 ಇನ್ನು 8 ಮ್ಯಾಚ್ ಚಿಲ್ಲರ್ ಕೇಳ್ತಾರ. ಇನ್ನೊಂದು 2 ದಿನ ಬಿಟ್ರೆ ಮತ್ತೆ 2-3 ಪಟ್ಟು ಯಾರಿಕೊಂಡು ಈಗ ಒಂದೊಂದು ತಾಲೂಕುದೊಳಗೆ ಏನು ಇಲ್ಲಪ್ಪ ಅಂದ್ರೂ 10ರಿಂದ 12 ಸಾವಿರ ಜನ ಅದ. ಯಾಕಂದ್ರೆ ನಾವು ಧ್ರುವಂತ ತಾಲೂಕಾಗಿ ತಿರುಗಾಡ್ತೀವಿ. ಹತ್ತಿರ ಬಂದಿರ್ತೀವಿ. ಮತ್ತೆ ಇವ್ರು ಕೂತಾನೆ ನಾನು 8 ಲಕ್ಷ ಚಿಲ್ಲರ್ ಅಂದ್ರೆ ಏನದು ತಿಳಿಲಾರ್ದಂಗೆ. ಅದಕ್ಕಾಗಿ ಈ ಸರ್ಕಾರ ಸರಿಯಾಗಿ ವಿಚಾರ ಮಾಡಿ ನಿರ್ಣಯಕ್ಕೆ ಬಂದು ಇದು ಹೊರಗಡೆ ಬಿಡಬೇಕು. ಒಂದು ಕಡೆ ನೋಡಿದ್ರೆ 15 ಲಕ್ಷ ಸರ್ಕಾರ ಬಹಳ ನೋವನ್ನು ತಂದುಕೊಟ್ಟಿದೆ. ಯಾಕಂತ ಅಂದ್ರೆ ಸುಮಾರು 40ಕ್ಕೂ ಹೆಚ್ಚು ಇದೆ ಅಂತಕ್ಕಂಥ 40 ಲಕ್ಷಕ್ಕೂ ಹೆಚ್ಚು ಸಂಖ್ಯೆ ಇದೆ ಅಂತಕ್ಕಂಥ ನಮ್ಮ ಅಂಕಿಅಂಶಗಳಿಗೆ ಇದು ಬಹಳ ಅತ್ಯಂತ ಕಡಿಮೆ ಸಂಖ್ಯೆಯನ್ನ ತೋರಿಸಿರ್ತಕ್ಕಂಥದ್ದು. ಸಮೀಕ್ಷೆ ಬಹಳ ಒಂದು ರೀತಿಯಲ್ಲಿ ಅಸಮರ್ಪಕವಾಗಿರ್ತಕ್ಕಂಥ ಸಮೀಕ್ಷೆ ಅಂತಕ್ಕಂಥದ್ದಾಗಿ ನಾವು ಭಾವಿಸ್ತೇವೆ. ಹಾಗಾಗಿ ಇದನ್ನ ಪುನರ್ ಅಂಕಿಅಂಶಗಳನ್ನ ನಿರ್ಣಯ ಮಾಡಿ ಹೊರಹಾಕ್ಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಇದೆ. ಯಾಕಂತ ಅಂದ್ರೆ ಇದು ಕೂಡ 10 ವರ್ಷದಲ್ಲಿ ಆದಂತ ಸಂಖ್ಯೆಯನ್ನ ಈಗ ಕೊಟ್ಟಿರ್ತಕ್ಕಂಥದ್ದು ಇಂದಿನ ದಿನಗಳಿಗೆ ಇನ್ನೂ ಕೂಡ ಅದು ಕಡಿಮೆ ಅಂತಕ್ಕಂಥದ್ದಾಗಿ ಅನ್ನಿಸ್ತದೆ. ಎಸ್, ಇದು ವಿಶ್ವಕರ್ಮ ಸ್ವಾಮೀಜಿಗಳು ಹೇಳ್ತಾ ಇರುವಂತ ಮಾತು. ಅಂದ್ರೆ ನಮ್ಮ ಸಮುದಾಯದ ಜನಸಂಖ್ಯೆ 40 ಲಕ್ಷಕ್ಕೂ ಅಧಿಕ ಇದೆ. ಆದರೆ ಇಲ್ಲಿ ಸರ್ಕಾರ ಈ ವರದಿಯಲ್ಲಿ ತೋರಿಸಿರೋದು ಬಹಳ ಕಡಿಮೆ. ನಮ್ಮ ಅಂಕಿ ಸಂಖ್ಯೆಗೂ ಇಲ್ಲಿರುವ ಅಂಕಿ ಸಂಖ್ಯೆಗೂ ಅಜಗಜಾಂತರ ವ್ಯತ್ಯಾಸ ಇದೆ ಅನ್ನೋ ನಿಟ್ಟಿನಲ್ಲಿ ವಿಶ್ವಕರ್ಮ ಸಮುದಾಯದ ಸ್ವಾಮೀಜಿಗಳು ಈ ಸಂದರ್ಭದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ನಮ್ಮ ಸಮಾಜದ ಸಂಖ್ಯೆ 40 ಲಕ್ಷಕ್ಕೂ ಅಧಿಕ ಇದೆ. ವರದಿಯಲ್ಲಿ ವಿಶ್ವಕರ್ಮ ಸಮುದಾಯದ ಸಂಖ್ಯೆ ತಪ್ಪಾಗಿದೆ. ಹಳೆ ಜಾತಿ ಗಣತಿ ಬಿಟ್ಟು ಮತ್ತೊಮ್ಮೆ ಜಾತಿ ಗಣತಿ ಮಾಡಲಿ. ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗೋದಕ್ಕೆ ನಾವು ಬಿಡೋದಿಲ್ಲ. ತಪ್ಪನ್ನ ಸರಿ ಮಾಡದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ತಪ್ಪನ್ನ ಸರಿ ಮಾಡದೆ ಹೋದ್ರೆ ಉಗ್ರ ಹೋರಾಟವನ್ನ ಮಾಡಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ